ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಇತ್ತ ದಿನೇ ದಿನೇ ಸುವರ್ಣಸೌಧದ ಹೊರಗೆ ಪ್ರತಿಭಟನಾ ಕಿಚ್ಚು ಕೂಡ ಹೆಚ್ಚಾಗಿದೆ. 10 ದಿನಗಳಲ್ಲಿ 90 ವಿವಿಧ ಸಂಘಟನೆಗಳಿಂದ ಸಾಲು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಾಲ ಮನ್ನಾ, ಬೆಳೆ ಪರಿಹಾರ, ಸೇವಾ ಖಾಯಮಾತಿ, ಬಾಕಿ ಬಿಲ್ ಮರುಪಾವತಿ, ಬೆಳಗಾವಿ ಜಿಲ್ಲೆ ವಿಭಜನೆ ಸೇರಿ 10 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗಿದೆ. ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದ್ರೂ ಕೂಡ ಭರವಸೆ ಅನ್ನೋದು ಮಾತ್ರ ಈಡೇರಿಲ್ಲ. ಸಚಿವರು ಅಧಿಕಾರಿಗಳು ಬಂದು ಮನವಿ ಸ್ವೀಕರಿಸಿ ಭರವಸೆ ಕೊಟ್ಟಿದ್ದೇ ದೊಡ್ಡ ಸಾಧನೆ ಅಷ್ಟೇ. ಬಹುತೇಕ ಹೋರಾಟಗಾರರು ಭರವಸೆ ಬಿಟ್ರೆ ಪರಿಹಾರವಿಲ್ಲದೆ ವಾಪಸ್ ಆಗಿದ್ದಾರೆ. ನೋಡಿ, ಸುಮಾರು 90 ಪ್ರತಿಭಟನೆಗಳು ನಡೆಯುತ್ತೆ. ವಿವಿಧ ಸಂಘ ಸಂಸ್ಥೆಗಳು, ಸಂಘಟನೆಗಳು, ರೈತರು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾರೆ. ತಮ್ಮ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈ 10 ದಿನದ ಚಳಿಗಾಲದ ಅಧಿವೇಶನದಲ್ಲಿ ಬಹಳಷ್ಟು ಪ್ರತಿಭಟನೆ, ಬಹಳಷ್ಟು ಹೋರಾಟ ನಡೆಯುತ್ತೆ. ಅದೇ ಯಾವುದಾದ್ರೂ ಈಡೇರಿದ್ಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಕೇವಲ ಭರವಸೆಯನ್ನಷ್ಟೇ ಕೊಟ್ಟಿದ್ದಾರೆ. ಭರವಸೆಯನ್ನು ಕೊಟ್ಟಿರೋದೇ ಈ ಸರ್ಕಾರದ ಅತಿ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಶಾಸಕರುಗಳು ಬಂದ್ರು, ಸಚಿವರುಗಳು ಬಂದ್ರು, ಸಿಎಂ ಬಂದ್ರು, ಅಧಿಕಾರಿಗಳು ಬಂದ್ರು, ನೋಡಿದ್ರು, ಹೌದಾ ಸಮಸ್ಯೆನ ಓಕೆ ಅಂತ ಹೇಳಿದ್ರು, ಈಡೇರಿಸ್ತೀವಿರ್ರಪ್ಪ ಅಂತ ಹೇಳಿದ್ರು, ಕೇಂದ್ರದ್ದು ಹೋಗಿ ಕೇಳ್ರಪ್ಪ ಅಂತ ಹೇಳಿದ್ರು. ಬಿಟ್ರೆ ಅಲ್ಲೇ ನಿಂತು ಈಡೇರಿಸುವಂಥ ಯಾವುದೇ ಕೆಲಸಗಳು ಆಗಿಲ್ಲ. ಬಂದಂಥ ಸಂಘಟನೆಗಳು, ಸಂಘ ಸಂಸ್ಥೆಗಳು ಕೊಟ್ಟಂಥ ಭರವಸೆಯನ್ನು ನಂಬಿಕೊಂಡು ವಾಪಸ್ಸಾಗಿದ್ದಾರೆ. ಒಂದಲ್ಲ ಎರಡಲ್ಲ, 90ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೆಯುತ್ತೆ. ನೋಡಿ, ವಿವಿಧ ಸಂಘಟನೆಗಳಿಂದ ಭಾಳಷ್ಟು ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಪಾದಯಾತ್ರೆ ನಡೆಸ್ತಾರೆ, ಧರಣಿ ಕೂತ್ಕೊಳ್ತಾರೆ. ಆದ್ರೂ ಅಲ್ಲಿಗೆ ಸಂಬಂಧಪಟ್ಟಂಥ ಸಚಿವರು ಬಂದು ಏನು ಸಮಸ್ಯೆ, ಹೌದಾ ಸರಿ ಈಡೇರಿಸ್ತೀವಿ ಅಂತ ಹೇಳಿದ್ದನ್ನು ಬಿಟ್ಟರೆ ಸ್ಥಳದಲ್ಲೇ ಪರಿಹಾರ ಸಿಕ್ಕಿದ್ದು, ಸ್ಥಳದಲ್ಲೇ ಈಡೇರಿಸಿದ್ದು ಇದ್ಯಾವುದು ಕೂಡ ಆಗಿಲ್ಲ. ಕೇವಲ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಪ್ರತಿಭಟನಾಕಾರರಿಗೆ ಬೇಸರವೂ ಕೂಡ ತಂದಿದೆ. ಅದರಲ್ಲಿ ಅನೇಕ ರೈತ ಸಂಘಟನೆಗಳೇ ಹೋರಾಟಕ್ಕೆ ಧುಮುಕಿದ್ದು. ತಮಗಾಗ್ತಿರುವಂಥ ಅನ್ಯಾಯ, ಸಾಲ ಮನ್ನಾ ಮಾಡಿ, ಬೆಳೆ ಪರಿಹಾರ ಕೊಡಿ, ಸೇವಾ ಖಾಯಮಾತಿ, ಹಲವು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದು. ನಮಗಿಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ, ಯಾಕಂದರೆ ಇಡೀ ಸರ್ಕಾರವೇ ಇಲ್ಲಿದೆಯಲ್ವಾ. ಬೆಂಗಳೂರಿಗೆ ಹೋಗೋ ಬದಲು ಇಲ್ಲೇ ಪ್ರತಿಭಟನೆ ಮಾಡೋಣ, ಎಲ್ಲರೂ ಸಿಕ್ಬಿಡ್ತಾರೆ, ಸಚಿವರುಗಳು, ಅಧಿಕಾರಿಗಳು ಎಲ್ಲರೂ ಸಿಗುತ್ತೆ, ತ್ವರಿತಗತಿಯಲ್ಲಿ ನಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಪ್ರತಿಭಟನೆಯನ್ನು ಮಾಡಿದ್ದು. ಈಗ ನಾರ್ಮಲ್ ಆಗಿ ನಾವೆಲ್ಲೋ ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಯಾರೋ ಒಬ್ಬರು ಸಚಿವರು ಸಿಗ್ತಾರೆ, CM ಸಿಗೋದು ಕಷ್ಟ, ಯಾರೋ ಒಬ್ಬರು ಅಧಿಕಾರಿಗಳು ಸಿಗ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಇರ್ತಾರಲ್ವಾ, ಇಲ್ಲೇ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ರೆ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ವಿವಿಧ ಸಂಘಟನಾಕಾರರು, ವಿವಿಧ ಹೋರಾಟಗಾರರು ಆಗಮಿಸಿದರು, ಪ್ರತಿಭಟನೆಯನ್ನು ನಡೆಸಿದ್ರು. ಆದರೆ ಅದೆಲ್ಲವೂ ಸರಿ ಹೋಯ್ತಾ, ಈಡೇರ್ತಾ ಇಲ್ಲ. ಭರವಸೆಯನ್ನು ಕೊಟ್ಟಿದ್ದಾರೆ. ಕೇವಲ ಇದು ಭರವಸೆ ಆಗಿ ಉಳ್ಕೊಬಿಡುತ್ತಾ, ಭರವಸೆಗೆ ಮಾತ್ರ ಸೀಮಿತ ಆಗಿಬಿಡುತ್ತಾ ಗೊತ್ತಿಲ್ಲ. ಆದರೆ CM ಮತ್ತು ಉಳಿದಂಥ ಸಚಿವರುಗಳು ಈಡೇರಿಸ್ತೀವಿ, ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಹೋಗಿದ್ದಾರೆ. ಅದನ್ನು ಬಿಟ್ಟರೆ ಇನ್ಯಾವುದೂ ಆಗಿಲ್ಲ. ಇದು ತುಂಬ ಜನ ಹೋರಾಟಗಾರರಿಗೆ ಬೇಸರ ಆಗಿದೆ, ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ನಾವು ನಮ್ಮ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ, ಬಗೆಹರಿದು ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿದ್ವಿ, ಬಟ್ ಆಗಿಲ್ಲ ಅಂತ ಬೇಸರ ಮತ್ತು ಅಸಮಾಧಾನವನ್ನು ವಿವಿಧ ಸಂಘಟನೆಗಳ ಹೋರಾಟಗಾರರು ಹೊರಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈ 10 ದಿನದಲ್ಲಿ ವಿವಿಧ ಸಂಘಟನೆಗಳಿಂದ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು, ಇಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಅಂತ. ಕಾರಣ ಇಡೀ ಸರ್ಕಾರವೇ ಇಲ್ಲಿರುತ್ತೆ, ಎಲ್ಲರೂ ಕೂಡ ಇಲ್ಲಿರ್ತಾರೆ, ನಾವು ಪ್ರತಿಭಟನೆ ಮಾಡೋದ್ರಿಂದ ಬಿಸಿ ತಟ್ಟುತ್ತೆ, ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ. ಆದರೆ ಕೇವಲ ಭರವಸೆಗೆ ಮಾತ್ರ ಸೀಮಿತ ಆಗಿತ್ತು. ಯಾವ ರೀತಿಯಾಗಿ ರೈತರು ಅಥವಾ ವಿವಿಧ ಸಂಘಟನೆಯ ಹೋರಾಟಗಾರರು ಇದನ್ನ ಹೇಳ್ತಾ ಇದ್ದಾರೆ, ಸ್ವೀಕರಿಸಿದ್ದಾರೆ? ನೀತಿ, ಬೆಳಗಾವಿ ಚಳಿಗಾಲ ಅಧಿವೇಶನದ ಏನು 10 ದಿನ ಏನಿದೆ, 10 ದಿನ ಅಧಿವೇಶನ ಇವತ್ತು ಅಂತ್ಯ ಆಗುತ್ತೆ. ಇವತ್ತು ಸುವರ್ಣ ವಿಧಾನಸೌಧದ ಹೊರಗೆ ಕೂಡ ಇವತ್ತು ಒಂದು ಸಂಘಟನೆಯಿಂದ ಪ್ರತಿಭಟನೆ ನಡೆಯುತ್ತೆ. ಅದು DSS ಇಂದ ಒಂದು ಪ್ರತಿಭಟನೆ ನಡೆಸಲಾಗುತ್ತೆ. ಅಂದರೆ ಬೆಳಗಾವಿ ಚಳಿಗಾಲ ಅಧಿವೇಶನ 10 ದಿನಗಳಲ್ಲಿ
90ಕ್ಕೂ ಅಧಿಕ ಸಂಘಟನೆಗಳಿಂದ ಪ್ರತಿಭಟನೆ ಮತ್ತು ಮನವಿ ಕಾಪಿ ಸಲ್ಲಿಸುವಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡಿದರು. ಪ್ರತಿದಿನ ಕೂಡ 10, 14, 15 ಈ ರೀತಿ ವಿವಿಧ ಸಂಘಟನೆಗಳು ಸುವರ್ಣ ವಿಧಾನಸೌಧದ ಹೊರಗಡೆ ಬಂದು ಪ್ರತಿಭಟನೆ ನಡೆಸಿದರು. ಅದರಲ್ಲಿ ಪ್ರಮುಖವಾಗಿ ಏನಂದರೆ ರೈತ ಸಂಘಟನೆಗಳು. ಈ ಬಾರಿ 5ಕ್ಕೂ ಅಧಿಕ ರೈತ ಸಂಘಟನೆಗಳು ಈ ಬಾರಿ ಸುವರ್ಣ ವಿಧಾನಸೌಧದ ಹೊರಗಡೆ ಪ್ರತಿಭಟನೆ ನಡೆಸಿದರು. ಪ್ರಮುಖವಾಗಿ ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಬರದಿಂದ ತತ್ತರಿಸಿದಂಥ ರೈತರಿಗೆ ಸೂಕ್ತವಾದಂಥ ಬೆಳೆ ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸಿದರು. ಜೊತೆಗೆ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಕೂಡ ರೈತರು ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ರೈತರು ಮಾಡಿದ್ರು ಅಂತ ಹೇಳ್ಬೋದು. ವಿವಿಧ ಕಾರ್ಮಿಕ ಸಂಘಟನೆಗಳು ಅಂದರೆ ಗುತ್ತಿಗೆದಾರರು ಸೇರಿದಂತೆ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡುವಂಥ ಕಾರ್ಮಿಕ ವರ್ಗ ಏನಿದೆ ಅವರು ತಮ್ಮ ಸೇವಾ ಕಾಯಮತಿಗೆ ಮತ್ತು ಸೇವಾ ಬದ್ಧತೆಗೆ ಮತ್ತು ಕೆಲಸಕ್ಕೆ ತಕ್ಕಷ್ಟು ವೇತನ ಕೊಡುವಂಥ ನಿಟ್ಟಿನಲ್ಲಿ ವಿವಿಧ ಪ್ರತಿಭಟನೆ ಕೂಡ ಮಾಡಿದರು. ಇಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಏನಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ. ಅದು ಬೆಳಗಾವಿ ಜಿಲ್ಲೆ ವಿಭಜನೆ ಬಂದಾಗ ಚಿಕ್ಕೋಡಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಬೈಲಹೊಂಗಲ ಆಗಿರ್ಬೋದು, ಇವೆಲ್ಲ ತಾಲೂಕುಗಳು ಏನಾದರೂ ಜಿಲ್ಲಾ ಕೇಂದ್ರ ಮಾಡಬೇಕಂತೇಳಿ ಇಲ್ಲಿ ಹೋರಾಟ ನಡೆದಿರ್ತಕ್ಕಂಥ ಅದು ಕೂಡ ಒಂದು ವಿಶೇಷ. ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಕೂಡ ಹೊಸದಾಗಿ ಏನಿರಲಿಲ್ಲ. ಯಾಕಂದರೆ ಬೆಳಗಾವಿಯಲ್ಲಿ ಇಲ್ಲಿವರೆಗೆ ಒಟ್ಟು 12 ಚಳಿಗಾಲ ಅಧಿವೇಶನ ನಡೆದಿದ್ದಾವೆ. ಈಗ ಅದರಲ್ಲೂ ಸುವರ್ಣ ವಿಧಾನಸೌಧದಲ್ಲಿ ನಡೀತಿರ್ತಕ್ಕಂಥ 10ನೇ ಚಳಿಗಾಲ ಅಧಿವೇಶನ. ಮೊದಲ ಚಳಿಗಾಲ ಅಧಿವೇಶನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸುವರ್ಣ ವಿಧಾನಸೌಧವರೆಗೆ ಸಾಲು ಪ್ರತಿಭಟನೆಗಳೇ ನಡೆಯುತ್ತೆ. ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟಗಳು ಮಾಡಲಾಗ್ತಾರೆ. ನೀರಾವರಿ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳೇನಿದೆ, ಜೊತೆಗೆ ಈ ಭಾಗದ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳಿದ್ದಾವೆ. ಎಲ್ಲ ಹೋರಾಟಗಳು ಕೂಡ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗುತ್ತೆ. ಆದರೆ ಯಾವ ಕೂಡ ಈಡೇರುವುದಿಲ್ಲ. ಅಂದರೆ ಇದು ಕೂಡ 10ನೇ ಚಳಿಗಾಲ ಅಧಿವೇಶನದಲ್ಲೂ ಕೂಡ ಸಾಲು ಪ್ರತಿಭಟನೆ ನಡೆದರೂ ಸರ್ಕಾರದಿಂದ ಕೇವಲ ಭರವಸೆ ಮಾತುಗಳು ಸಿಕ್ಕಿದ ಹೊರತಾಗಿ ಯಾವುದೇ ಒಂದು ಪ್ರತಿಭಟನೆಗೆ ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನೀತಿ ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನೀತಿ ಈ ಬಾರಿ ಚಳಿಗಾಲ ಅಧಿವೇಶನ ಏನಿದೆ, ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಒಂದಿಷ್ಟು ಶಿಸ್ತು ಕಂಡು ಬಂದಿರತಕ್ಕಂಥದ್ದು. ಅದು ಸುವರ್ಣ ವಿಧಾನಸೌಧ ಹೊರಗೆ ನಡೆದ ಪ್ರತಿಭಟನಾ ಟೆಂಟ್ಗಳಲ್ಲಿ ಸಾಕಷ್ಟು ಒಂದು ಹೈಡ್ರಾಮಾಗೆ ಸಾಕ್ಷಿ ಆಗ್ತಾ ಇದ್ವು. ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿದಿನ ಒಬ್ಬ ಸಚಿವರನ್ನು ನೇಮಕ ಮಾಡಿದರು. ಸರ್ಕಾರದ ಪ್ರತಿನಿಧಿಯಾಗಿ ಎಷ್ಟು ಸಂಘಟನೆಗಳು ಎಲ್ಲ ಸಂಘಟನೆಗಳಿಗೆ ಭೇಟಿ ಕೊಟ್ಟು ಅವರಿಂದ ಮನವಿಯನ್ನು ಸ್ವೀಕರಿಸಬೇಕು. ಜೊತೆಗೆ ಸರ್ಕಾರದ ಸಂಬಂಧಪಟ್ಟ ಸಚಿವರು ಮತ್ತು ಇಲಾಖೆಗಳಿಂದ ಅವರ ಮಧ್ಯೆ ಒಂದು ಸಂಪರ್ಕ ಸೇತುವೆ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ರೀತಿ ಈ ಬಾರಿಯ ಸರ್ಕಾರದ ಸಚಿವರು ಬಂದರು, ಮನವಿ ಸ್ವೀಕರಿಸಿದ್ರು. ಕೆಲವು ಸಂಘಟನೆಗಳ ಬೇಡಿಕೆಗಳನ್ನಿದೆ ಆಯಾ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಆಯಾ ಇಲಾಖೆ ಸಚಿವರ ಗಮನಕ್ಕೆ ತಂದು ಸಭೆ ನಿಗದಿಗೊಳಿಸುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ಈ ಅಧಿವೇಶನ ಕಂಡು ಬಂದಿದೆ. ಆದರೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿರುವಂಥ ಸಾಲು ಪ್ರತಿಭಟನೆಗಳು ಕೇವಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗುತ್ತೆ. ಅದೇ ಸಮಸ್ಯೆಗಳು ಇಟ್ಕೊಂಡು ಕಳೆದ 1 ದಶಕದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಆ ಹೋರಾಟಗಳಿಗೆ ಎಲ್ಲಿ ಕೂಡ ಮುಕ್ತಿ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ದುರಂತ ಅಂತ ಹೇಳ್ಬೋದು. ಇದಕ್ಕೆ ಒಂದು ಗಟ್ಟಿಯಾಗಿ ಧ್ವನಿ ಎತ್ತಬೇಕಾದಂಥ ವಿಪಕ್ಷಗಳು ಕೂಡ ಈ ಬಾರಿ ಎಲ್ಲೇ ಒಂದು ಕಡೆ ವಿಫಲ ಆಗಿದ್ದಾವೆ. ಯಾಕಂದರೆ ಈ ಹಿಂದೆ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ನಡೆಯುವಂಥ ಹೊರಗಡೆ ಸಾಲು ಪ್ರತಿಭಟನೆಗಳಲ್ಲಿ ವಿಪಕ್ಷದಿಂದ ನಾಯಕರು ಬರ್ತಾ ಇದ್ರು, ಪ್ರತಿಭಟನಾಕಾರರ ಅಹವಾಲನ್ನು ಸ್ವೀಕರಿಸ್ತಾ ಇದ್ರು, ಸದನದಲ್ಲಿ ಹೋಗಿ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಈ ಬಾರಿ BJP ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಪಕ್ಷದ ಪ್ರಮುಖ ನಾಯಕರು ಪ್ರತಿಭಟನಾ ಟೆಂಟ್ನಲ್ಲಿ ಬಂದು ಪ್ರತಿಭಟನಾಕಾರರು ಅಹವಾಲನ್ನು ಸ್ವೀಕರಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ. ಅದು ಕೂಡ ಈಗ ಎಲ್ಲೇ ಒಂದು ಕಡೆ ಆಡಳಿತ ಪಕ್ಷ ಅವರ ಮನವಿಯನ್ನು ಸ್ವೀಕರಿಸಿ ಸಭೆಗಳನ್ನು ನಿಗದಿಪಡಿಸಿ ಪರಿಹರಿಸುವ ಭರವಸೆ ಕೊಟ್ಟಿದ್ದನ್ನು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಡೆದಂಥ ಬೆಳಗಾವಿ ನಡೆದಂಥ ಚಳಿಗಾಲ ಅಧಿವೇಶನ ಕೇವಲ ಪ್ರತಿಭಟನೆಗಳಿಗೆ ಸಾಲು ಪ್ರತಿಭಟನೆ ಸಾಕ್ಷಿ ಆಯಿತು ಹೊರತಾಗಿ ಈ ಪ್ರತಿಭಟನೆಗಳಿಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನೀತಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.